ಅತ್ತೆ, ಇದ್ರಲ್ಲೂ ಯಾವ್ದೋ ಫೋಟೋಸ್ ಇದೆ ನೋಡಿ. ನೋ ನೋ, ಈ ಫೋಟೋಸ್ ಅಲ್ಲಿರೋದು ನಾನಲ್ಲ. ನಾನು ಯಾವ ಹೋಟೆಲ್ ರೂಮಿಗೂ ಹೋಗಿಲ್ಲ. ಶ್ಯಾಮ, ಶ್ಯಾಮ, ನಂಬೇಡ ಶ್ಯಾಮ, ಇದರಲ್ಲಿರೋದು ನಾನಲ್ಲ ಶ್ಯಾಮ. ಇಲ್ಲ ರೀ, ನಾನ್ಯಾಕೆ ನಂಬ್ತೀನಿ? ನಾನು ನಂಬ್ತಾ ಇಲ್ಲ. ನಾನು ನಿಜ ಹೇಳ್ತಿದ್ದೀನಿ ಮಮ್ಮಿ, ಇದರಲ್ಲಿರೋದು ನಾನಲ್ಲ ಮಮ್ಮಿ. ರೀ, ನೀವೇನು ಭಯ ಪಡ್ಬೇಡಿ. ಅತ್ತೆ, ಇದ್ರಲ್ಲಿ ಒಂದು ಲೆಟರು ಇದೆ. ಟ್ವೆಂಟಿ 4 ಅವರ್ಸ್ ಅಲ್ಲಿ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿರುತ್ತೆ. ನನ್ನ ಅಕ್ಕಿಲ್ ಅವರು ಈ ರೀತಿ ಕೆಲಸ ಯಾವತ್ತೂ ಮಾಡಲ್ಲ. ಯಾರೋ ಬೇಕು ಅಂತಾನೆ ಸುಳ್ಳು ಸುದ್ದಿ ಸೃಷ್ಟಿ ಮಾಡಿದ್ದಾರೆ. ಇದ್ರ ಹಿಂದೆ ಯಾರಿದಾರೋ ಬೇಗ ಕಂಡು ಹಿಡಿಬೇಕು. ಆಗೋಯ್ತು, ಸರ್ವನಾಶ ಆಗೋಯ್ತು. ನನ್ನ ಜೀವನ ಎಲ್ಲ ಸರ್ವನಾಶ ಆಗೋಯ್ತು. ಈಗ ನಾನು ಏನ್ ಮಾಡ್ಲಿ? ಸಾಯೋದ್ಬಿಟ್ಟು ಏನಿದೆ ನನಗೆ? ಟೀಚರ್, ಅಳ್ಬೇಡಿ. ಇದು ನಿಮ್ಮೊಬ್ರ ಸಮಸ್ಯೆ ಅಲ್ಲ, ನಮ್ಮ ಕುಟುಂಬದ ಸಮಸ್ಯೆ ಕೂಡ. ನನಗೆ 24 ಗಂಟೆ ಟೈಮ್ ಕೊಡಿ. ಅಷ್ಟರಲ್ಲಿ ಈ ಸಮಸ್ಯೆನ ನಾನು ಸಾಲ್ವ್ ಮಾಡ್ತೀನಿ. ಟೀಚರ್, ಇಲ್ಲಿ ನೋಡಿ, ನನ್ನ ನಂಬಿ. ಸರಿಯಾಗಿ 24 ಗಂಟೆಯಲ್ಲಿ ಇದನ್ನ ಯಾರು ಮಾಡಿದ್ದೋ, ಇದ್ರ ಹಿಂದೆ ಯಾರಿದ್ದಾರೋ ನಾನು ಕಂಡು ಹಿಡಿತೀನಿ. ದಯವಿಟ್ಟು ನನಗಿದಕ್ಕೆ ಟೈಮ್ ಕೊಡಿ. ನೀವು ಆವೇಶ ಪಡಬೇಡಿ, ಯಾವ ನಿರ್ಧಾರಕ್ಕೂ ಬರಬೇಡಿ, ಯಾವ ರೀತಿ ಅನಾಹುತನೂ ಮಾಡ್ಕೋಬೇಡಿ. ಇದೇನು ಶ್ಯಾಮ ಎಷ್ಟು ಕಾನ್ಫಿಡೆಂಟ್ ಆಗಿ ಕಂಡುಹಿಡಿತೀನಿ ಅಂತಾಳೆ? ಏನಾದರೂ ಮಾಡ್ಬಿಡ್ತಾಳ? ಅಂತ ಸೀನ್ ಇಲ್ಲ ಬಿಡು. ಮೊದಲೇ ಹಳ್ಳಿ ಗುಗ್ಗು, ಇವಳ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ನಾನು ನಿಜ ಹೇಳ್ತಿದ್ದೀನಿ ಮಮ್ಮಿ, ಇದರಲ್ಲಿರೋದು ನಾನಲ್ಲ ಮಮ್ಮಿ. 24 ಅವರ್ಸ್ ಅಲ್ಲಿ
ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿರುತ್ತೆ. ಏನ್ರಿ ಇದು? ಒಂದಾದ್ಮೇಲೊಂದು ಯಾವುದಾದ್ರೂ ಒಂದು ಸಮಸ್ಯೆ ನಮ್ಮ ಕುಟುಂಬಕ್ಕೆ ಬರ್ತಾನೆ ಇದೆ. ಇಷ್ಟು ವರ್ಷ ಎಷ್ಟು ಸಮಸ್ಯೆ ಬಂದರೂ ಸಹಿಸ್ಕೊಂಡು ಎದುರಾಗಿ ನಿಂತ್ವಿ. ಆದ್ರೆ ಇವತ್ತು ಚಂದ್ರನ್ ಹಾಗಿರೋ ನನ್ನ ಮಗನ ಮೇಲೆ ಈ ರೀತಿ ಕಲೆ ಅಂಟ್ಕೊಂಡಿದೆಯಲ್ರಿ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಸಂತ. ಅಖಿಲ್ ಚಿಕ್ಕವನಾಗಿದ್ದಾಗ್ಲಿಂದಲೂ ತುಂಬಾ ಡಿಸಿಪ್ಲಿನ್ ಅಲ್ಲಿ ಬೆಳೆದವನು. ಎಲ್ಲರ ಹಾಗೆ ತುಂಟಾಟ ಕೂಡ ಮಾಡ್ತಿರ್ಲಿಲ್ಲ ಅವನು. ಓದೋ ದಿನಗಳಲ್ಲೂ ಕೂಡ ಅವನ ಫ್ರೆಂಡ್ಸು ಪಬ್ಬು ಪಾರ್ಟಿಗಳು ಅಂತ ತಿರುಗಾಡ್ತಿದ್ರು. ಇವನು ಮಾತ್ರ ಮನೆಗೆ ಬಂದು ನನ್ನ ಜೊತೆ ಕೂತ್ಕೊಂಡು ಬಿಸ್ನೆಸ್ ವಿಷಯಗಳನ್ನ ತಿಳ್ಕೊಳ್ಳೋನು. ಅಂಥವನ್ ಮೇಲೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಇಂಥ ಆಪಾದನೆ ಏನು? ಮಮ್ಮಿ, ನಾನು ಯಾವ ತಪ್ಪು ಮಾಡಿಲ್ಲ ಮಮ್ಮಿ. ನನ್ನ ನಂಬಿ ಮಮ್ಮಿ, ನಾನು ಯಾವ ತಪ್ಪು ಮಾಡಿಲ್ಲ. ನೀನು ನನ್ ಮಗ ಕಂದ. ನನ್ನ ಆಯಸ್ಸನ್ನೆಲ್ಲ ಪ್ರಾಣ ಮಾಡಿ ನಿನಗೆ ಜನ್ಮ ಕೊಟ್ಟಿದ್ದೀನಿ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ಏನಕ್ಕಿಲ್ಲಿದು? ನಿನ್ನ ನಂಬು ಅಂತ ನೀನ್ ನಮ್ಮನ್ ಕೇಳ್ಕೋಬೇಕಾ? ನಾವು ನಿನ್ ತಂದೆ ತಾಯಿಗಳು. ನಮ್ ಮಗ ಎಂತವನು ಅಂತ ನಮಗ್ ಗೊತ್ತಿಲ್ವಾ? ನೀನು ನಂದ್ಕೋಬೇಡ ಅಖಿಲ್. ನಾವು ತಪ್ಪು ಮಾಡದೇ ಇದ್ದಾಗ ಅದನ್ನ ನಿರೂಪಿಸೋ ಬಾಧ್ಯತೆ ಕೂಡ ನಮ್ಮ ಮೇಲೆ ಇರುತ್ತೆ. ಯಾಕೆ ಅಂದ್ರೆ ಈ ಸಮಾಜಕ್ಕೆ ಆರೋಪ ಕಂಡಷ್ಟು ಸುಲಭವಾಗಿ ನಿಜ ಕಾಣಿಸಲ್ಲಪ್ಪ. ಯಾವಾಗ್ಲೂ ತಪ್ಪು ಮಾಡೋರ್ನ ಯಾರು ನೋಡೋದಿಲ್ಲ. ಆದ್ರೆ ತಪ್ಪು ಅನ್ನೋದು ಗೊತ್ತಿಲ್ದಿರೋ ನಿನ್ನಂತವನ ಮೇಲೆ ಆರೋಪ ಬಿದ್ದಿರೋದ್ರಿಂದ 4 ಜನ ನಾನಾ ತರ ಮಾತಾಡ್ಕೊಂತಾರಪ್ಪ. ನರ ಇಲ್ದಿರೋ ನಾಲ್ಗೆಯಿಂದ ನಷ್ಟ ತರೋ ಅಂತ ಮಾತುಗಳನ್ನ ಇಷ್ಟ ಬಂದಂಗ ಆಡ್ತಾರಪ್ಪ. ಅಮ್ಮ ಶ್ಯಾಮ, ಈ ವಿಷಯದಲ್ಲಿ ಅಖಿಲ್ಗೆ ನಿನ್ನ ಸಪೋರ್ಟ್ ತುಂಬಾ ಅಗತ್ಯ ಇದೆಯಮ್ಮ. ಅವನು ನನ್ನ ಮಗ ಅಂತ ನಿನ್ನ ಹತ್ರ ಹೀಗೆ ಹೇಳ್ತಿಲ್ಲಮ್ಮ. ನೀನ್ ನನ್ನ ಮಗಳಾಗಿದ್ರು ನಾನು ನಿನ್ಗೆ ಇದೇ ಮಾತನ್ನ ಹೇಳ್ತಿದ್ದೆ. ನೀವ್ ನನ್ಗೆ ಅಷ್ಟೆಲ್ಲ ಹೇಳ್ಬೇಕಾ ಮಾವ? ಅಖಿಲ್ ಅವರು ಎಂತವ್ರು ಅಂತ ನನಗ್ ಗೊತ್ತಿಲ್ವಾ? ಅದಕ್ಕೆ ಮಾವ 24 ಗಂಟೆಯಲ್ಲಿ ಈ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಟೀಚರ್ಗೆ ಮಾತು ಕೊಟ್ಟಿದ್ದೀನಿ. ಅಖಿಲ್ ಅವ್ರ ಮೇಲೆ ಬಂದಿರೋ ಈ ಆರೋಪನ ದೂರ ಮಾಡ್ತೀನಿ. ಕೃಷ್ಣ, ಇದು ಯಾಕೆ ಹೀಗ್ ಮಾಡ್ದೆ? ಅಂದದಲ್ಲಿ ಆಸ್ತಿಲಿ ಯಾವ ರೀತಿಲೂ ಸಮ ಇದ್ದಿರೋ ನಾನು
ವಿಧಿ ಆಡ್ತಿರೋ ನಾಟಕದಲ್ಲಿ ಭಾಗ ಆಗಿ ಇವ್ರಿಗೆ ಹೆಂಡತಿ ಆದೆ. ಆದ್ರೂ ನನ್ನ ಹೊರಗಡೆ ಕಳಿಸ್ದೆ. ಸಂಪ್ರದಾಯ ಪದ್ಧತಿ ಗೌರವ ಕೊಟ್ಟು ನನ್ನ ಹೆಂಡತಿಯಾಗಿ ಒಪ್ಕೊಂಡು ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ಈ ರೀತಿ ಒಳ್ಳೆ ಗುಣಗಳಿರೋ ಒಳ್ಳೆ ವ್ಯಕ್ತಿ ಅಖಿಲ್ ಅವರು. ಕೃಷ್ಣ, ಅಖಿಲ್ ಅವರು ಎಂತವ್ರು ಅಂತ ನಿನ್ನೆ ಗೊತ್ತಿಲ್ವಾ? ಒಳ್ಳೆತನಕ್ಕೆ ತೋರ್ಸೋ ರೂಪ ಅವರು. ಅಖಿಲ್ ಅವ್ರ ಮೇಲೆ ಈ ಅಪವಾದ ಯಾಕೆ ಬಂತು? 10 ಜನ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋ ಒಳ್ಳೆ ಮನ್ಸಿದೆ ಅಖಿಲ್ ಅವ್ರಿಗೆ. ಆ ರೀತಿ ಮನುಷ್ಯನ ಮೇಲೆ ಆಪಾದನೆನಾ? ಆ ರೀತಿ ಮನುಷ್ಯನ ಮೇಲೆ ಈ ತರ ನಿಂದನೇನಾ? ಅಖಿಲ್ ಅವ್ರಿಗೆ ಕಷ್ಟ ಕೊಡ್ಬೇಡ ಕೃಷ್ಣ, ನಾನ್ ತಡ್ಕೊಳಕ್ಕಾಗಲ್ಲ. ಬೇಕು ಅಂದ್ರೆ ನನಗೆ ನೋವು ಕೊಡು ಕೃಷ್ಣ, ನಾನು ಸಹಿಸ್ಕೋತೀನಿ. ಅಖಿಲ್ ಅವ್ರಿಗೆ ಕಷ್ಟ ಕೊಡ್ಬೇಡ. ಚಿಕ್ಕ ವಯಸ್ಸಿಂದ ಕಷ್ಟದಲ್ಲೇ ಬೆಳೆದು ನೋವೇ ಬಂದು ಅನ್ಕೊಂಡು ಕಣ್ಣೀರಲ್ಲೇ ಸ್ನಾನ ಮಾಡ್ದೋಳ್ ನಾನು. ಬೇಕಾದ್ರೆ ನನಗ್ ಶಿಕ್ಷೆ ಕೊಡು ಕೃಷ್ಣ, ಸಹಿಸ್ಕೋತೀನಿ. ಅಖಿಲ್ ಅವ್ರ ಮೇಲ್ ಬಂದಿರೋ ಈ ಆರೋಪನ ದೂರ ಮಾಡು ಕೃಷ್ಣ. ನಿಜ ಏನೋ ನಾನು ನಿರೂಪಿಸ್ತೀನಿ. ನನಗೆ ನಿನ್ನ ಆಶೀರ್ವಾದ ಬೇಕು, ನಿನ್ ಸಹಾಯ ನನಗ್ ಬೇಕು ಕೃಷ್ಣ. ಈ ಶ್ಯಾಮ ಏನು 24 ಗಂಟೆಯಲ್ಲಿ ಈ ಸಮಸ್ಯೆನ ಬಗೆಹರಿಸ್ತೀನಿ, ನನ್ನ ನಂಬಿ ನಾನು ಮಾತು ಕೊಡ್ತೀನಿ ಅಂದಲ್ಲ. ಈ ಶ್ಯಾಮಂಗೆ ಅಷ್ಟು ಬುದ್ಧಿ ಇದೆಯಾ? ನಾನೆಷ್ಟು ಪರ್ಫೆಕ್ಟಾಗಿ ಪ್ಲಾನ್ ಮಾಡಿದ್ದೀನಿ. ಎಲ್ಲೂ ಯಾವ ಡೌಟು ಬರ್ದಿದ್ದ ಹಾಗೆ, ಯಾವ ಕ್ಲೂಸ್ ಸಿಗ್ದ ಹಾಗೆ ನೀಟಾಗಿ ಪ್ಲಾನ್ ಮಾಡಿದ್ದೀನಿ. ಆದರೂ ಇವಳು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳಿದ್ಲು? ನೋ ಚಾನ್ಸ್. ಅವಳಿಗಷ್ಟು ಸೀನ್ ಇಲ್ಲ. ಏನೋ ನಾನೇನಾದರೂ ಮಾಡಿಕೊಂಡ್ರೆ ಅಂತ ಟೆನ್ಷನಲ್ಲಿ ಅಲ್ಲಿ ಹಾಗೆ ಮಾತಾಡಿರ್ಬೋದು. ಅಷ್ಟಕ್ಕೂ ಅಂಥ ಸಿಚುವೇಶನಲ್ಲಿ ಯಾರಾದರೂ ಎಂಥವ್ರಾದರೂ ಅಂಥ ಡೈಲಾಗ್ಸೇ ಹೇಳ್ತಾರೆ. ಆದರೂ ಸರಿ, ನನ್ನ ಜಾಗ್ರತೆಯಲ್ಲಿ ನಾನಿರಬೇಕು. ನನ್ನ ಈ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಅವ್ರು ಗಮನಿಸಿದ್ರು ದೊಡ್ಡ ಪ್ರಾಬ್ಲಮೇ ಆಗ್ಬಿಡುತ್ತೆ. ಎಂಥ ಪರಿಸ್ಥಿತಿಯಲ್ಲೂ ನಾನು ಈ ರೂಮಿಂದ ಹೊರಗಡೆ ಹೋಗಬಾರ್ದು. ಏನಿದೆಲ್ಲ? ಇಲ್ಲೇನ್ ನಡೀತಾ ಇದೆ? ಎಷ್ಟೋ ಕನಸು ಕಂಡಿದ್ದ ನನ್ನ ಜೀವನ ಸರ್ವನಾಶ ಆಗೋಯ್ತು ಐಶ್ವರ್ಯ, ನಾಶ ಆಗೋಯ್ತು. ಇಂಥ ಮಾತುಗಳನ್ನೆಲ್ಲ ಎಲ್ರ ಮುಂದೆ ಹೇಳು. ಈಗ ನಿಜವಾದ ವಿಷಯ ಹೇಳು. ಯಾವ ಹುಡುಗಿ ಆದ್ರೂ ಇಂಥ ವಿಷಯದಲ್ಲಿ ಸುಳ್ಳನ್ನ ಹೇಗೆ ಹೇಳ್ತಾಳೆ ಐಶ್ವರ್ಯ? ನಾನು ಅಖಿಲ್ನ ಆಸೆ ಪಟ್ಟಿದ್ದು ನಿಜನೇ, ಆದ್ರೆ ಇಷ್ಟು ಕೀಳ್ಮಟ್ಟ ಕೆಳೆಯೋ ಹುಡುಗಿ ನಾನಂತೂ ಅಲ್ವೇ ಅಲ್ಲ. ಈಗ ನನ್ನ ಜೀವನನೇ ನನ್ನ ಕೈಯಲ್ಲಿ ಇಲ್ದಿರೋ ಹಾಗಾಯ್ತು. ಅದಕ್ಕೆ ಬದುಕಬೇಕನ್ನೋ ಆಸೆ ಸತ್ತು ಸಾಯ್ಬೇಕನ್ನೋ ಆಸೆ ಇನ್ನೂ ಹೆಚ್ಚಾಗ್ತಿದೆ. ನಿನಗೆ ಎಷ್ಟೋ ಸಲ ಹೇಳಿದ್ದೀನಿ, ಅಖಿಲ್ ಅಷ್ಟು ಈಸಿಯಾಗಿ ನಿಂಗೆ ಸಿಗೋಂತ ಹುಡುಗ ಅಲ್ಲ. ನೋಡು ರಂಜಿನಿ, ನೀನ್ ಹೇಳಿದ್ದನ್ನ ಸಾಕಷ್ಟು ಪಾಸಿಟಿವ್ ವೇಯಲ್ಲಿ ತಗೊಂಡಿದ್ರು ನನ್ ಡೌಟ್ಸು ನನಗಿದೆ.
ಈಗ ಅದನ್ನೆಲ್ಲ ಕೇಳಿ ನಿನ್ನನ್ನ ಡಿಸ್ಟರ್ಬ್ ಮಾಡೋಕ್ ಹೋಗಲ್ಲ. ಬಟ್ ಒಂದನ್ ಮಾತ್ರ ನೆನ್ಪಿಟ್ಕೋ, ನೀನು ನನ್ನಿಂದ ಈ ಮನೆಗ್ ಬಂದಿರೋದು, ಇದು ನಿನ್ ಕೆಲ್ಸಾನೇ. ನೀನೇ ಎಲ್ಲ ಪ್ಲಾನ್ ಮಾಡಿದ್ದು ಅಂತ ಗೊತ್ತಾದ್ರೆ ಮಾತ್ರ ನಾನ್ ಸುಮ್ನಿರಲ್ಲ. ಯಾಕಂದ್ರೆ ನಿನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ನನಗ್ ಕೆಟ್ಟ ಹೆಸರು ಬರುತ್ತೆ. ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಮಾತ್ರ ನೀನ್ ಇಲ್ಲಿವರೆಗೂ ನೋಡಿರೋ ಐಶ್ವರ್ಯನ ಬೇರೆ ರೂಪದಲ್ಲಿ ನೋಡ್ಬೇಕಾಗತ್ತೆ. ನನ್ನ ಪರ್ಫಾರ್ಮೆನ್ಸ್ನ ಮನೆಯವರೆಲ್ಲ ನಂಬಿದ್ರು, ಇವಳು ಮಾತ್ರ ನಂಬ್ತಾ ಇಲ್ಲ. ಇವಳ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕು. ಇಷ್ಟು ನೋವು ಪಡ್ತಿದ್ರೆ ಆರೋಪ ಹೊತ್ತಿರೋ ಅಖಿಲ್ ಅವರು ಇನ್ನೆಷ್ಟು ನೊಂದ್ಕೊಳ್ತಿದ್ದಾರೋ. ನನ್ನ ಪ್ರಾಬ್ಲಮ್ ನೀನೇ ಅಖಿಲ್. ಮುಗ್ದೋಯ್ತು, ನನ್ನ ಜೀವನ ಸರ್ವನಾಶ ಆಗೋಯ್ತು. ಹೋಟೆಲಲ್ಲಿ ಕಾಫಿ ಕುಡಿದ್ಮೇಲೆ ತಲೆ ತಿರುಗಿ ಬಿದ್ದು ಹೋದೆ. ಅದಾದ್ಮೇಲೆ ಏನಾಯ್ತು ನನಗೆ ನೆನಪಿಲ್ಲ. ಕಣ್ಬಿಟ್ಟು ನೋಡಿದಾಗ ಹೋಟೆಲ್ ರೂಮಲ್ಲಿದ್ದೆ. ಆಮೇಲೆ ನಾನು ಬರ್ತಿದ್ದಾಗ ಯಾರೋ ನನಗೆ ಫೋಟೋಸ್ ಕಳಿಸಿದ್ದಾರೆ. ಅವರ್ಸ್ ಅಲ್ಲಿ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿರುತ್ತೆ. ಎಲ್ರಿ ಇದ್ದೀರಾ ರೀ? ರೀ ಎಲ್ಲಿದ್ದೀರಾ? ರೀ ರೀ ಏನ್ರಿ? ರೀ ಶ್ಯಾಮಾ, ಏನಾಯ್ತು? ಅಖಿಲ್ ಅವರು ಮನೇಲಿ ಇಲ್ಲ ಅತ್ತೆ. ಮನೆ ಎಲ್ಲ ಹುಡುಕ್ದೆ. ಈ ಟೈಮಲ್ಲಿ ಎಲ್ಲಿಗೆ ಹೋಗಿರ್ತಾನೆ?
ಅಯ್ಯಯ್ಯೋ ಅಖಿಲ್ ಅವ್ರ ಕಾರ್ ಕೂಡ ಇಲ್ವಲ್ಲ. ವಾಚ್ಮ್ಯಾನ್, ಅಮ್ಮೋರೆ ಅಖಿಲ್ ಅವ್ರನ್ನ ನೋಡಿದ್ರಾ? ಅಮ್ಮೋರೆ ಈಗಷ್ಟೇ ಅಖಿಲ್ ಸರ್ ಕಾರ್ ತಗೊಂಡು ಎಲ್ಲಿಗೋ ಅರ್ಜೆಂಟಾಗಿ ಹೋದ್ರಮ್ಮ.